ದೇವರೇ ನಮ್ಮ ಹತ್ರ ಬಂದ್ಬಿಟ್ಟು ನಾವ್ ಆ ದೇವ್ ಬರುತ್ತೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಆ ದೇವರೇ ಬಂದ್ ನಮ್ಮ ಹತ್ರ ಏನ್ ಕಷ್ಟ ಐತಿ ನಿನಗೆ ಏನು ಅಂತ ಅಪ್ಪ ಬಂದೈತೆ ನಿನ್ ಕಡೆ ಏನೈತೆ ಹೇಳು ಅಂದ್ರು. ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ದೇವರೇ ನನ್ನ ಹತ್ರ ಬರುತ್ತೆ ಅಂತ. ದೇವರೇ ನನ್ನ ಹತ್ರ ಬಂದು ವಾಗ್ದಾನ ಕೊಡ್ತು ನನಗೆ. ನಾನ್ ದೂರ ನಿಂತಿದ್ದೆ, ನಾನ್ ಬಾಗ್ಲ ಹತ್ರ ನಿಂತಿದ್ದೆ, ದೇವರೇ ನನ್ನ ಹತ್ರ ಹುಡಿಕೊಂಡ್ ಬಂದೆ ಅಂತ. ತುಂಬಾ ಖುಷಿ ಆಯ್ತು. ಇಲ್ಲಿ ಗಂಗೆ ಮಾಳಮ್ಮಂದು ಬರವಣಿಗೆ ಇದೆಯಲ್ಲ, ನೀವ್ ಏನಾದ್ರು ಪ್ರಶ್ನೆ ಕೇಳಿದ್ವಿ. ಅದೇ ಹೇಳಿದೆಲ್ಲ ನಿಜ ಅಂತಾನೆ ಹೇಳಿದ್ರು. 3 ಇದಕ್ಕೆ ಅಂತಾನೆ ಬಂದಿದ್ವಿ. ಅದ್ರ ಅಮ್ಮ ಕರೆಕ್ಟ್ ಆಗಿ ವಾಗ್ತಾನೆ ಹೇಳಿದ್ರು, 3 ಸಮಸ್ಯೆ ಬಂದಿದ್ದೀರಿ ಅಂತ. ನಾವ್ ಬಂದಿರೋದು 3 ಸಮಸ್ಯೆಗೆನೆ. ಅಮ್ಮ ಹೇಳಿದ್ಮೇಲೆ ನಮ್ಗೆ ಇನ್ನೂ ಖುಷಿ ಆಯ್ತು. ಕಲಶ ಸ್ಥಾಪನೆ ಮಾಡಿಸ್ಬೇಕು ಅಂದ್ರು, ಮಾಡಿಸಿ ಕಣಮ್ಮ ಅಂತ ಅಂದ್ರು. ತುಂಬಾನೇ ಖುಷಿ ಆಯ್ತು. ಇಲ್ಲಿ ಬಂದ್ಮೇಲೆ ಏನೋ ಒಂಥರ ನಮ್ಗೆ ಉತ್ಸಾಹ ಬಂದಂಗ ಆಗುತ್ತೆ. ನಿಮ್ ಮನ್ಸಲ್ಲಿ ಏನ್ ಪ್ರಶ್ನೆ ಇತ್ತು ಅದನ್ನೇ ಹೇಳಿದ್ರ? ಹೇಳಿದ್ರು. ನೋಡಿದ್ವಿ. ಅಮ್ಮ ಫಸ್ಟ್ ವಾಗ್ದಾನ ಕೊಟ್ರೆ ಅಮ್ಮ ಏನಾದ್ರು ಆಗಲ್ಲ ಅಂದ್ರೆ ಭೂತಪ್ಪನ ಹತ್ರ ಕಳ್ಸುತ್ತೆ. ಅಮ್ಮ ಆಗುತ್ತೆ ಅಂದ್ರೆ ಅಮ್ಮ ಇಲ್ಲೇ ಮಾಡ್ಕೊಡ್ತೀನಿ ಅಂತ. ನಮ್ಗೇನಲ್ಲಿ ಏನ್